So we are looking at version control systems today. Version control systems are basically used to store the code. Okay. So ನೋಡಿ, ಒಂದು ಸಾಫ್ಟ್ವೇರ್ ಅಂತ ಬಂದಾಗ ಅದಕ್ಕೆ ಫೈನಲ್ ವರ್ಜನ್ ಇರಲ್ಲ. ಆಂಡ್ರಾಯ್ಡ್ ಶುರು ಆಗಿದ್ದೆ ಯಾವಾಗ? 1.0. ಇವತ್ತು ಲೇಟೆಸ್ಟ್ ಆಂಡ್ರಾಯ್ಡ್ ವರ್ಜನ್ ಏನಿದೆ? 12 ಇದೆಯಾ, 13 ಇದೆಯಾ ಮಾರ್ಕೆಟ್ ಅಲ್ಲಿ? ಇಟ್ ಈಸ್ ಗೋಯಿಂಗ್ ಆನ್, ರೈಟ್? ವೆನ್ ಡಿಡ್ iOS ಸ್ಟಾರ್ಟ್? iOS started at version 1. Today we have iOS 17 ಅಲ್ವಾ? 17.2 came last week. ಈ ತರ you will have latest version rolling out every now and then, right? Software ಗೆ end life ಅನ್ನೋದು ಆಗ್ಲಿ, you do not have anything that is called an last version unless the company is getting shut down, ಅಲ್ವಾ? ಸೊ ಏನಾಗುತ್ತೆ, ನಮಗೆ ಈ ವರ್ಜನ್ ಕಂಟ್ರೋಲ್ ಸಿಸ್ಟಮ್ಸ್ ಏನ್ ಮಾಡುತ್ತೆ ಅಂದ್ರೆ, ಇಟ್ ವಿಲ್ ಹೆಲ್ಪ್ ಅಸ್ ಟು ಕೀಪ್ ಟ್ರ್ಯಾಕ್ ಆಫ್ ಚೇಂಜಸ್. ನಾವೇನೆಲ್ಲ ಚೇಂಜಸ್ ಮಾಡ್ತೀವಿ ನಮ್ಮ ಸಾಫ್ಟ್ವೇರ್ ಅಲ್ಲಿ, ಅದನ್ನ ಇದು ಟ್ರ್ಯಾಕ್ ಮಾಡಿ ಸ್ಟೋರ್ ಮಾಡಿ ಇಟ್ಟಿರುತ್ತೆ ಇನ್ಫಾರ್ಮೇಶನ್. ಅಂದ್ರೆ ಇವತ್ತು ಆಂಡ್ರಾಯ್ಡ್ ವರ್ಷನ್ 12 ಅಥವಾ 13 ಯೂಸ್ ಮಾಡ್ತಾ ಇದೀವಿ ಅನ್ನೋದಾದ್ರೆ, ಅದು ವರ್ಷನ್ 1 ಇದ್ದಾಗ ಅದ್ರಲ್ಲಿ ಏನಿತ್ತು, 1 ಇಂದ 2 ಹೋದಾಗ ಏನೆಲ್ಲ ಚೇಂಜಸ್ ಆಯ್ತು, ಹೇಗೆ ಚೇಂಜ್ ಮಾಡಿದ್ರು. ನೋಡಿ, ಇವತ್ತು ನೀವು ಒಂದು ಫೋನ್ ತಗೊಳ್ತೀರಾ, ಫೋನ್ ನಲ್ಲಿ ಆಂಡ್ರಾಯ್ಡ್ ನಿಮಗೆ ಬೈ ಡಿಫಾಲ್ಟ್ ಇರುತ್ತೆ. ಆಂಡ್ರಾಯ್ಡ್ ಫೋನ್ ಆದ್ರೆ ಅದ್ರೊಂದು ಕ್ಯಾಲ್ಕುಲೇಟರ್ ಇರುತ್ತೆ. ಆಂಡ್ರಾಯ್ಡ್ ಎವ್ರಿ ಟೈಮ್ ಇಫ್ ದೇ ಲಾಂಚ್ ಅ ನ್ಯೂ ಅಪ್ಡೇಟ್ ವರ್ಷನ್ 1, 2, 3, ದೇ ವಿಲ್ ನಾಟ್ ಲಾಂಚ್ ಅ ನ್ಯೂ ಕ್ಯಾಲ್ಕುಲೇಟರ್ ಅಲ್ವಾ, ದೇ ವಿಲ್ ನಾಟ್ ಕೋಡ್. ಇರೋ ಕ್ಯಾಲ್ಕುಲೇಟರ್ ಕೋಡ್ನೆ ತಗೊಂಡು ಮೇ ಬಿ ದೇ ವಿಲ್ ಇಂಪ್ರೂವ್, ರೈಟ್? ಸೊ ಆ ತರ ಎಕ್ಸಿಸ್ಟಿಂಗ್ ಸಾಫ್ಟ್ವೇರ್ ನ ಯೂಸ್ ಮಾಡ್ತಾರೆ. ದಟ್ ಮೀನ್ಸ್ ದೇರ್ ಇಸ್ ಕಂಟಿನ್ಯೂಸ್ಲಿ ಗೋಯಿಂಗ್ ಟು ಬಿ ಚೇಂಜಸ್, ರೈಟ್? ಸೊ ಈಗ ಇಫ್ ಯು ಸಿ ದಿಸ್ ಇನ್ಫಾರ್ಮೇಶನ್, ವಿ currently have this tool that is tracking all the changes for us. ಸೊ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮು, ಪ್ರೋಗ್ರಾಮರ್ಸ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ, ಅವರು ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಅವರು ಕೋಡ್ ನ ಬರೆದು ಟೆಸ್ಟ್ ಮಾಡ್ತಾರೆ. ಅವ್ರಿಗೆ ಏನೇನು ಟಾಸ್ಕ್ ಅಸೈನ್ ಮಾಡಿರ್ತಾರೆ ಅದರಲ್ಲಿ, ರೈಟ್? ಸೊ ಅವಾಗ ಏನಾಗುತ್ತೆ, ಒಂದು 10 ಲೈನ್ ಕೋಡ್ ಬರೆದಿರ್ತಾರೆ. ಈಗ ಯಾರೋ ಒಬ್ರು ವಾಟ್ಸಪ್ ಅಲ್ಲಿ ಆಡಿಯೋ ಕಾಲ್ ಅನ್ನೋ ಫೀಚರ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಅವರ ಫೀಚರ್ ಮೇಲೆ ವರ್ಕ್ ಮಾಡ್ತಾ ಇದಾರೆ ಅಂದಾಗ ಡೆವಲಪರ್ ಕೋಡ್ ಬರೀತಾ ಇದ್ದಾರೆ. ಒಂದು 50 ಲೈನ್ ಕೋಡ್ ಬರೆದಿದ್ದಾರೆ. ಅವರು ಏನ್ ಅನ್ಕೊಂಡಿದ್ದಾರೆ, ದಟ್ ಈಸ್ ಆಲ್ ವರ್ಕಿಂಗ್ ಫೈನ್, ರೈಟ್? ಆಡಿಯೋ ಕಾಲ್ ಫೀಚರ್ ವರ್ಕ್ ಆಗ್ತಿದೆ. ಅದೇ 50 ಲೈನ್ ಮೇಲೆ ಇನ್ನೊಂದು 10 ಲೈನ್ ಬರೀತಾರೆ, ಗ್ರೂಪ್ ಕಾಲ್ ತರ ಫೀಚರ್ ನ ಆಡ್ ಮಾಡಕ್ಕೆ, ಮಲ್ಟಿಪಲ್ ಯೂಸರ್ಸ್ ನ ಆಡ್ ಮಾಡಿ ಕಾನ್ಫರೆನ್ಸ್ ಕಾಲ್ ತರ ಮಾಡೋಣ ಅಂತ. ಅದ್ ಬರ್ದಾಗ ಏನಾಗುತ್ತೆ, 10 ಲೈನ್ಸ್ ಬರ್ದಾಗ ಆ ಹಿಂದಿನ 50 ಲೈನ್ಸು ಈ 10 ಲೈನ್ಸ್ ಸೇರಿ 60 ಲೈನ್ಸ್ ಆಗುತ್ತೆ. ಆಡಿಯೋ ಕಾಲ್ ಫೀಚರೇ ವರ್ಕ್ ಆಗಲ್ಲ. ಅವ್ರು ಅದನ್ನ ಅಂಡೂ ಮಾಡಬೇಕು. ಕಂಟ್ರೋಲ್ Z ಅಂಡೂ ಮಾಡ್ತೀವಲ್ವಾ ನೋಟ್ಸ್ ಬರೀತಾ, ಆ ತರ ಮಾಡಬೇಕು, ರೈಟ್? ಕೆನ್ ದೇ ಡೂ ಇಟ್ ಈಸಿಲಿ? ವೆನ್ ಯು ರೈಟಿಂಗ್ ನೋಟ್ಸ್ ಇನ್ ಗೂಗಲ್ ಡಾಕ್, ಯು ಡೂ ಕಂಟ್ರೋಲ್ Z, ರೈಟ್? ನೋಟ್ ಪ್ಯಾಡ್ ಅಲ್ಲಿ ಬರೀತಾ ಕಂಟ್ರೋಲ್ Z ಮಾಡ್ತೀರಾ ಅಂಡೂ ಮಾಡಕ್ಕೆ. ಅದೇ ತರ ಫಾರ್ ಅಸ್ ಟು ರಿವರ್ಟ್ ದಿ ಚೇಂಜಸ್ ಈಸಿಲಿ, ದಿಸ್ ಟೂಲ್ ವಿಲ್ ಹೆಲ್ಪ್. Yesterday somebody was asking, hey, why I cannot directly copy the content directly to GitHub? ನಾನು git ನ ಏನಕ್ಕೆ ಯೂಸ್ ಮಾಡಬೇಕು ಅಂತ. The reason is this: you will not write one entire software overnight, ಅಲ್ವಾ? You will write software maybe in 3 months, 6 months, right? So every time you put something to GitHub, you cannot go and make changes directly there. It will impact the entire code structure. ಅದಕ್ಕೆ ನೀವು ಲೋಕಲಿ ಗಿಟ್ ಯೂಸ್ ಮಾಡಿಕೊಂಡು ಸಾಫ್ಟ್ವೇರ್ನ ಸ್ಟೋರ್ ಮಾಡಿ, ಪ್ಯಾಕೇಜ್ ಮಾಡಿ, you are sure that this is working fine, then only you push it to GitHub, right? ಸೊ ರಿವರ್ಟ್ ಮಾಡಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ನೋಡಿ, ವರ್ಜನ್ ಕಂಟ್ರೋಲ್ ಸಿಸ್ಟಮ್ಸ್ ಅಲ್ಲಿ ಬೇಸಿಕ್ಲಿ ವಾಟ್ ಈಸ್ ವರ್ಜನ್ ಕಂಟ್ರೋಲ್ ಸಿಸ್ಟಮ್? ಇಟ್ ಈಸ್ ಅ ಟೈಮ್ ಟ್ರಾವೆಲ್. ಹೇಗೆ ಒಂದು ಸಾಫ್ಟ್ವೇರ್ ವರ್ಷನ್ 1 ಇಂದ ಇಲ್ಲಿವರೆಗೂ ಬಂದಿದೆ ಅನ್ನೋದು ಆ ಟೈಮ್ ಟ್ರಾವೆಲ್ ಮಾಡಿರೋದನ್ನ ಅದು ಸ್ಟೋರ್ ಮಾಡಿಡುತ್ತೆ. ಎಲ್ಲ ಚೇಂಜಸ್ ನ ಈಸಿಲಿ ಟ್ರ್ಯಾಕ್ ಮಾಡಬಹುದು. ವಿ ಕ್ಯಾನ್ ಈಸಿಲಿ ರೀಸ್ಟೋರ್ ಅಂಡ್ ರೀಡೂ ಥಿಂಗ್ಸ್, ಅಂಡ್ ಮೆನಿ ಡೆವಲಪರ್ಸ್ ಕ್ಯಾನ್ ಎಫೆಕ್ಟಿವ್ಲಿ ವರ್ಕ್ ಟುಗೆದರ್. ಹೇಗೆ ವರ್ಕ್ ಟುಗೆದರ್? ನನ್ನ ಸಿಸ್ಟಮ್ ಅಲ್ಲಿ ಗಿಟ್ ಇರುತ್ತೆ, ನಿಮ್ ಸಿಸ್ಟಮ್ ಅಲ್ಲಿ ಗಿಟ್ ಇರುತ್ತೆ. ನಾವಿಬ್ರು ನಮ್ ಕೋಡ್ ನ ಬೇಸಿಕ್ಲಿ ವೆನ್ ವಿ ಆರ್ ಟ್ರ್ಯಾಕಿಂಗ್, ಗಿಟ್ ಈಸ್ ಅಸೈನಿಂಗ್ ಸ್ಪೆಸಿಫಿಕ್ ಟ್ರ್ಯಾಕಿಂಗ್ ಐಡಿ, ಕಮಿಟ್ ಅಂತ ಕರಿತೀವಿ ಅದನ್ನ. ಕಮಿಟ್ ಐಡಿ ಅದನ್ನೆಲ್ಲ ಆಡ್ ಮಾಡುತ್ತೆ. ವೆನ್ ವಿ ಡೂ ಪ್ರಾಕ್ಟಿಕಲ್ಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಬಟ್ ಈ ಗಿಟ್ಹಬ್ ಅನ್ನೋದು ಇಟ್ ಈಸ್ ಅ ಟೈಪ್ ಆಫ್ ವರ್ಜನ್ ಕಂಟ್ರೋಲ್ ಸಿಸ್ಟಮ್, ರೈಟ್? ಸೊ ವರ್ಜನ್ ಕಂಟ್ರೋಲ್ ಸಿಸ್ಟಮ್ಸ್ ಅಲ್ಲಿ ನೋಡಿ, ಗಿಟ್ ಬರುತ್ತೆ, ಸಬ್ ವರ್ಷನ್ ಬರುತ್ತೆ, SVN ಅಂತ ಕರಿತೀವಿ, ಮರ್ಕ್ಯೂರಿಯಲ್ ಅಂತ ಬರುತ್ತೆ,
ರೈಟ್. ಇದರಲ್ಲಿ ಟ್ರೆಡಿಷನಲಿ ವಿ ವರ್ ಯೂಸಿಂಗ್ ಸಮಥಿಂಗ್ ಕಾಲ್ಡ್ ಸೆಂಟ್ರಲೈಸ್ಡ್ ವರ್ಷನ್ ಕಂಟ್ರೋಲ್ ಸಿಸ್ಟಮ್ಸ್, ಅಂಡ್ ಟುಡೇ ಗಿಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ವರ್ಷನ್ ಕಂಟ್ರೋಲ್ ಸಿಸ್ಟಮ್ಸ್. ಈ ಸೆಂಟ್ರಲೈಸ್ಡ್ ವರ್ಷನ್ ಕಂಟ್ರೋಲ್ ಸಿಸ್ಟಮ್ ಅಲ್ಲಿ ಏನಾಗ್ತಾ ಇತ್ತು, ಬೇಸಿಕ್ಲಿ ಇಟ್ ಯೂಸ್ ಟು ಬಿ ಒಂದು ಸರ್ವರ್, ಒಂದು ಫಿಸಿಕಲ್ ಸರ್ವರ್ ತಗೊಂಡು ಅದನ್ನ ಒಂದು ವರ್ಷನ್ ಕಂಟ್ರೋಲ್ ಸಿಸ್ಟಮ್ ಅಂತ ಕರೆದು, ಬೇಸಿಕ್ಲಿ ಎಲ್ಲರೂ ಏನ್ ಮಾಡ್ತಿದ್ರು ಇಂಜಿನಿಯರ್ಸು, ಅವ್ರ ಸಿಸ್ಟಮ್ ಅಲ್ಲಿ ಅವರೆಲ್ಲ ಕೋಡ್ ಬರೆದು ಲ್ಯಾಪ್ಟಾಪ್ ಅಲ್ಲಿ, ಲೋಕಲ್ ಲ್ಯಾಪ್ಟಾಪ್ ಅಲ್ಲಿ ಅವರು ಅದನ್ನ ಸರ್ವರಿಗೆ ಪುಷ್ ಮಾಡ್ತಾ ಇದ್ರು. ಈಗ ಬೆಳಿಗ್ಗೆ 9 ರಿಂದ 5 ಕೆಲಸ ಸಾಫ್ಟ್ವೇರ್ ಕೋಡ್ ಡೆವಲಪರಿಗೆ, 3 ಗಂಟೆವರೆಗೂ ಕೋಡ್ ಬರೀತಾ ಇದ್ರು. 3 ಗಂಟೆಗೆ ಎಲ್ಲಾ ಡೆವಲಪರ್ಸ್ ಒಂದು ಸರ್ವರಿಗೆ ಕೋಡ್ ನ ಪುಷ್ ಮಾಡೋದು ಲ್ಯಾಪ್ಟಾಪ್ ಇಂದ. ರೈಟ್, ನೆಟ್ವರ್ಕ್ ಅಲ್ಲಿ ಕನೆಕ್ಟೆಡ್, ದೇ ಆರ್ ಇನ್ ದಿ ಸೇಮ್ ನೆಟ್ವರ್ಕ್, ದೇರ್ ಇಸ್ ಅ ಸರ್ವರ್, ಅದಕ್ಕೆ ಪುಷ್ ಮಾಡೋದು. ದಟ್ ಯೂಸ್ ಟು ಬಿ ಕಾಲ್ಡ್ SVN, ಸಬ್ವರ್ಷನ್ ನೋಡ್ಸ್ ಅಂತ. ಆ ಸರ್ವರ್ ಡೌನ್ ಆದ್ರೆ ನೋಬಡಿ ಕ್ಯಾನ್ ಅಪ್ಲೋಡ್. ಯಾರಾದ್ರೂ ಹೊಸ ಇಂಜಿನಿಯರ್ ಪ್ರಾಜೆಕ್ಟ್ ಬಂದ್ರೆ, ಎಲ್ಲಿ ಕೆಲಸ ನಿಂತಿತ್ತು ಅಲ್ಲಿಂದ ಕೆಲಸ ಕಂಟಿನ್ಯೂ ಮಾಡಬೇಕು ಅನ್ನೋದಾದ್ರೆ ಅಷ್ಟು ಎಂಟೈರ್ ಕೋಡ್ ನ ಡೌನ್ಲೋಡ್ ಮಾಡಬೇಕು. ರೈಟ್. ಸೊ ಗಿಟ್ ಅಲ್ಲಿ ಇದೆಲ್ಲ ಪ್ರಾಬ್ಲಮ್ಸ್ ನಿಮಗೆ ಸಾಲ್ವ್ ಆಗುತ್ತೆ. ಆ ಟ್ರೆಡಿಷನಲ್ ಮೆಥಡ್ ಇನ್ ಸೆಂಟ್ರಲೈಸ್ಡ್ ವರ್ಷನ್ ಕಂಟ್ರೋಲ್ ಸಿಸ್ಟಮ್ಸ್ ಇತ್ತು, ಅದರಲ್ಲಿ ವಿ ಹ್ಯಾಡ್ ಓನ್ಲಿ ಒನ್ ರೆಪಾಸಿಟರಿ ಅಷ್ಟೇ ಕ್ರಿಯೇಟ್ ಮಾಡಕ್ಕಾಗ್ತಿತ್ತು. ಹಿಯರ್ ವಿ ಕ್ಯಾನ್ ಕ್ರಿಯೇಟ್ ಹಂಡ್ರೆಡ್ಸ್ ಥೌಸಂಡ್ಸ್ ಆಫ್ ರೆಪಾಸಿಟರೀಸ್ ಇಫ್ ವಿ ವಿಶ್. ರೈಟ್. ಸೊ ನಮಗೆ ಎಸ್ಪೆಷಲಿ ಓಪನ್ ಸೋರ್ಸು, ಈ ಮಾಡರ್ನ್ ಡೇ ಟೆಕ್ನಾಲಜಿ ಬೇಸ್ಡ್ ಅಪ್ಲಿಕೇಶನ್ಸ್ಗೆಲ್ಲ ವಿ ರಿಲೈ ಆನ್ ಡಿಸ್ಟ್ರಿಬ್ಯೂಟೆಡ್ ವರ್ಷನ್ ಕಂಟ್ರೋಲ್ ಸಿಸ್ಟಮ್ಸ್. ರೈಟ್. ಈಗ ಡೆವಲಪರ್ ಯಾರೋ ಇದ್ದಾರೆ, ಆ ಡೆವಲಪರ್ ರಜದಲ್ಲಿ ಹೋಗಿದ್ದಾರೆ ಅಥವಾ ಕಂಪ್ನಿ ಬಿಟ್ಟು ಹೋಗಿದ್ದಾರೆ, ಅವ್ರ ಬಿಹಾಫ್ ಅಲ್ಲಿ ನಾನು ರೋಲ್ ನ ಅಸ್ಯೂಮ್ ಮಾಡಿಕೊಂಡು ನಾನು ಕಮಿಟ್ ಮಾಡಬಹುದು. ಓಕೆ, ಸೊ ಐ ವಿಲ್ ಶೋ ಹೌ ದಟ್ ವರ್ಕ್ಸ್ ಬೇಸಿಕ್ಲಿ. ರೈಟ್. ಸೊ Git and GitHub, right? Like I said, Git is a distributed version control system. ನಮಗೆ ಯಾರು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಫೈಂಡ್ ಮಾಡಿದ್ರು, ಲೈನಸ್ ಟಾರ್ವಲ್ಡ್ಸ್ ಅಂತ, ಅವರೇ ಕಂಡುಹಿಡಿದಿದ್ದು ಈ ಸಿಸ್ಟಮ್ ನ ಇನ್ 2005. ಅಂಡ್ GitHub, ಇಟ್ಸ್ ಅ ವೆಬ್ ಬೇಸ್ಡ್ ವರ್ಷನ್ ಆಫ್ ಗಿಟ್. ರೈಟ್. ಅಲ್ಲಿ ರೆಪಾಸಿಟರಿ ಎಲ್ಲ ಕ್ರಿಯೇಟ್ ಮಾಡಿ ಯು ಕ್ಯಾನ್ ಓಪನ್ ಇಟ್ ಫಾರ್ ಪಬ್ಲಿಕ್ ಆರ್ ಯು ಕ್ಯಾನ್ ವರ್ಕ್ ದಟ್ ವಿತ್ ಯುವರ್ ಟೀಮ್ ಕ್ರಿಯೇಟಿಂಗ್ ಪ್ರೈವೇಟ್ ರೆಪಾಸಿಟರೀಸ್. ರೈಟ್. ನೀವು ಇಲ್ಲಿವರೆಗೂ ಕಲ್ತ್ಕೊಂಡಿರೋದ್ರಲ್ಲಿ ಏನೇ ಡೌಟ್ಸ್ ಇದ್ರು ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ವಿ ಆರ್ ವೆರಿ ಹ್ಯಾಪಿ ಟು ಹೆಲ್ಪ್ ಯು. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂದ್ರೆ ಪ್ಲೀಸ್ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.